ಕಾಣದಂತೆ ಮಾಯವಾದನು 2020ರಲ್ಲಿ ಬಿಡುಗಡೆಯಾದ ಕನ್ನಡ ರೊಮ್ಯಾಂಟಿಕ್ ಫ್ಯಾಂಟಸಿ ಚಿತ್ರವಾಗಿದ್ದು, ರಾಜ್ ಪತ್ತಿಪಾಟಿ ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ವಿಕಾಸ್ ಮತ್ತು ಸಿಂಧು ಲೋಕನಾಥ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಇದೊಂದು ವಿಭಿನ್ನ ಕಥಾಹಂದರ ಹೊಂದಿರುವ ಸಿನಿಮಾ. ಚಿತ್ರದ ಕಥೆ ನಾಯಕ ರಮ್ಮಿ ಒಬ್ಬ ಮೋಸಗಾರನಾಗಿದ್ದು, ಪ್ರೀತಿಗೆ ಬಿದ್ದ ನಂತರ ಒಳ್ಳೆಯವನಾಗಲು ಪ್ರಯತ್ನಿಸುತ್ತಾನೆ. ಆದರೆ ಆತ ವಿಲನ್ಗಳಿಂದ ಹತನಾಗುತ್ತಾನೆ ಮತ್ತು ಅವನ ಆತ್ಮವು ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹಾಗೂ ತಾನು ಮಾಡಿದ್ದ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತದೆ. ಇದು ಆತ್ಮದ ಕಥೆಯಾಗಿದ್ದರೂ ಇದೊಂದು ಭಯಾನಕ ಚಿತ್ರವಲ್ಲ. ಬದಲಾಗಿ ಸೆಂಟಿಮೆಂಟ್, ಫ್ಯಾಂಟಸಿ ಮತ್ತು ವಾಸ್ತವದ ಅಂಶಗಳನ್ನು ಸೇರಿಸಿ ಕಥೆಯನ್ನು ಹೆಣೆಯಲಾಗಿದೆ. ನಿರ್ದೇಶಕರು ಈ ಫ್ಯಾಂಟಸಿ ಅಂಶವನ್ನು ಬಹಳ ಬುದ್ಧಿವಂತಿಕೆಯಿಂದ ಬಳಸಿಕೊಂಡಿದ್ದಾರೆ. ನಾಯಕನಾಗಿ ವಿಕಾಸ್ ಅವರ ಅಭಿನಯ ಉತ್ತಮವಾಗಿದೆ. ಅವರದ್ದು ಮೊದಲ ಚಿತ್ರವಾದರೂ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ನಾಯಕಿ ವಂದನಾ ಪಾತ್ರದಲ್ಲಿ ಸಿಂಧು ಲೋಕನಾಥ್ ಗಮನ ಸೆಳೆಯುತ್ತಾರೆ. ಪ್ರೇಯಸಿಯಾಗಿ, ಸಮಾಜ ಸೇವಕಿಯಾಗಿ ಮತ್ತು ನೋವುಂಡವರಾಗಿ ಅವರ ಅಭಿನಯ ಉತ್ತಮವಾಗಿದೆ. ಧರ್ಮಣ್ಣ ಕಡೂರು ಅವರ ಕಾಮಿಕ್ ಟೈಮಿಂಗ್ ಮತ್ತು ಲವಲವಿಕೆಯ ಅಭಿನಯ ಚಿತ್ರಕ್ಕೆ ಹಾಸ್ಯದ ಸ್ಪರ್ಶವನ್ನು ನೀಡಿದೆ. ಸಿಪಾಯಿ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಎಂದಿನಂತೆ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಚಿತ್ರದ ಮೊದಲಾರ್ಧದಲ್ಲಿ ವಿಲನ್ ಜಯಣ್ಣನ ಪಾತ್ರದಲ್ಲಿ ದಿವಂಗತ ರಾಘವ ಉದಯ್ ಉತ್ತಮವಾಗಿ ನಟಿಸಿದ್ದಾರೆ. ನಂತರ ಅವರ ಪಾತ್ರವನ್ನು ಭಜರಂಗಿ ಲೋಕಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಹೊಸ ನಿರ್ದೇಶಕರಾದರೂ ರಾಜ್ ಪತ್ತಿಪಾಟಿ ಅವರು ವಿಭಿನ್ನ ಕಥೆಯನ್ನು ಉತ್ತಮವಾಗಿ ನಿರೂಪಿಸಿದ್ದಾರೆ. ವಿಶೇಷವಾಗಿ ಆತ್ಮದ ಕಥೆಯನ್ನು ಭಯಾನಕವಲ್ಲದ ರೀತಿಯಲ್ಲಿ ಪ್ರಸ್ತುತಪಡಿಸಿರುವುದು ಅವರ ಸಾಮರ್ಥ್ಯವನ್ನು ತೋರಿಸುತ್ತದೆ. ಚಿತ್ರದ ಹಾಡುಗಳು ಉತ್ತಮವಾಗಿದ್ದು ಕಥೆಗೆ ಪೂರಕವಾಗಿವೆ. ಪುನೀತ್ ರಾಜ್ಕುಮಾರ್ ಹಾಡಿರುವ ಹಾಡು ಗಮನ ಸೆಳೆದಿದೆ. ಛಾಯಾಗ್ರಹಣವು ಚಿತ್ರದ ಮೂಡ್ ಮತ್ತು ವಾತಾವರಣವನ್ನು ಚೆನ್ನಾಗಿ ಸೆರೆಹಿಡಿದಿದೆ. ಕಾಣದಂತೆ ಮಾಯವಾದನು ಒಂದು ಭಾವನಾತ್ಮಕ ಸ್ಪರ್ಶ, ಪ್ರೇಮಕಥೆ ಮತ್ತು ನವಿರು ಹಾಸ್ಯವನ್ನು ಒಳಗೊಂಡಿರುವ ಫ್ಯಾಂಟಸಿ ಚಿತ್ರ. ಕೆಲವೆಡೆ ಕಥೆ ನಿಧಾನವಾಗಿದ್ದರೂ ಒಟ್ಟಾರೆ ನಿರ್ದೇಶಕರು ಹೊಸತನದ ಪ್ರಯತ್ನ ಮಾಡಿದ್ದಾರೆ. ಇಡೀ ಕುಟುಂಬದೊಂದಿಗೆ ನೋಡಬಹುದಾದ ಮನರಂಜನಾತ್ಮಕ ಚಿತ್ರ ಇದಾಗಿದೆ.